ನಾನು ವಿಜಯ ಭಾಸ್ಕರ್, KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಮತ್ತು ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ AITUC ಸಂಯೋಜಿತ ರಾಷ್ಟ್ರೀಯ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ. ಇತ್ತೀಚೆಗೆ ಸಾರಿಗೆ ನಿಗಮಗಳ ಕಾರ್ಮಿಕರ ಮಧ್ಯದಲ್ಲಿ ತೆಲಂಗಾಣದ ಬೆಳವಣಿಗೆಗಳ ಬಗ್ಗೆ ಒಂದು ಬಹಳ ವಿಡಿಯೋಗಳು ಅದೆಲ್ಲ ಓಡಾಡ್ತಾ ಇದೆ. ಕೆಲವರೆಲ್ಲ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅದನ್ನು ಜನಗಳ ಮುಂದೆ ಪ್ರೆಸೆಂಟ್ ಮಾಡಿ ತಮ್ಮ ಒಂದು ಬೇಳೆಕಾಳುಗಳನ್ನು ಬೇಯಿಸ್ಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಟ್ ದುರದೃಷ್ಟ ಅಂತಂದರೆ ಪೂರ್ಣ ಸತ್ಯವನ್ನು ಜನಗಳ ಮುಂದೆ ಇಟ್ಟು ಜನಗಳ ಅಭಿಪ್ರಾಯವನ್ನು ಸರಿಯಾದ ರೀತಿಯಲ್ಲಿ ಮೂಡಿಸಿ ನಂತರ ಅವರನ್ನು ಹೋರಾಟಕ್ಕೆ ಇಳಿಸೋದು ಒಂದು ಸಮರ್ಪಕವಾದಂಥ ನಾಯಕತ್ವದ ಲಕ್ಷಣ. ಆದ್ದರಿಂದ ಈ ಅರ್ಧಂಬರ್ಧ ಸುದ್ದಿಯನ್ನು ಕೊಟ್ಟು ಜನಗಳನ್ನ ದಿಕ್ತಪ್ಪಿಸುವಂಥ ವಿದ್ಯಮಾನಗಳ ಬಗ್ಗೆ ಸಾರಿಗೆ ನೌಕರರು ಹಿಂದೆಂದಿಗಿಂತಲೂ ಹೆಚ್ಚಿನ ಎಚ್ಚರ ವಹಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ನಾನು ಈ ಬೆಳವಣಿಗೆಗಳಾಗ್ತಾ ಇದ್ದ ಹಾಗೆ ಕಾಮ್ರೇಡ್ ಎಸ್ ಬಾಬು, ತೆಲಂಗಾಣದ TSRTC ಎಂಪ್ಲಾಯೀಸ್ ಯೂನಿಯನ್ AITUCಯ ಪ್ರಧಾನ ಕಾರ್ಯದರ್ಶಿಗಳು TS ಬಾಬು ಅವರನ್ನ ಫೋನ್ನಲ್ಲಿ ಮಾತನಾಡಿಸಿ ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ನಾನು ಅವ್ರ ಜೊತೆ ಮಾಹಿತಿನ ಪಡ್ಕೊಂಡೆ. ಮತ್ತು ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ಸ್ವಲ್ಪ ನಾವು ಒಂದು 4-5 ವರ್ಷಗಳ ಹಿಂದೆ ಏನೇನು ನಡೀತು ಅನ್ನೋದನ್ನು ಸ್ವಲ್ಪ ಮೆಲುಕು ಹಾಕೋದು ಒಳ್ಳೆಯದು ಅಂತ ಕಾಣಿಸುತ್ತೆ. 2023ರಲ್ಲಿ ನಮ್ಮ ರಾಜ್ಯದ ಜೊತೆಯಲ್ಲೇ ತೆಲಂಗಾಣದಲ್ಲೂ ಕೂಡ ಚುನಾವಣೆ ನಡೆಯಿತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲೂ ಸಹ ಅಧಿಕಾರಕ್ಕೆ ಬಂತು, ಅಲ್ಲೂ ಸಹ ಅಧಿಕಾರಕ್ಕೆ ಬಂತು. ಆದರೆ ಅದಕ್ಕೆ ಮೊದಲು ತೆಲಂಗಾಣದಲ್ಲಿ ಇದ್ದಂಥ ಒಂದು ಸರ್ಕಾರ, ತೆಲಂಗಾಣ ರಾಷ್ಟ್ರ ಸಮಿತಿ ಅಂತ TRS ಅಂತ ಪ್ರಾದೇಶಿಕ ಪಕ್ಷ, ಅದರ ಮುಖ್ಯಮಂತ್ರಿಯಾಗಿದ್ದವರು ಚಂದ್ರಶೇಖರ್ ರಾವ್ ಅವರು, KCR ಅಂತ ಕರೀತೀವಿ. ಅವರ ಅವಧಿಯಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಈ ಸರ್ಕಾರಿ ನೌಕರರಾಗಬೇಕು ಅನ್ನುವಂತಹ ಕೂಗೇನಿತ್ತು ಅದರ ಒಂದು ಪ್ರತಿಫಲನ ತೆಲಂಗಾಣದಲ್ಲೂ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಸುಮಾರು 58 ದಿನಗಳ ಮುಷ್ಕರ ನಡೀತು. ಮಹಾರಾಷ್ಟ್ರದಲ್ಲಿ 170ಕ್ಕೂ ಹೆಚ್ಚು ದಿನಗಳ ಮುಷ್ಕರ ನಡೀತು. ಅಲ್ಲಿ ಈ ಬೇಡಿಕೆ ಈಡೇರಲಿಲ್ಲ. ತೆಲಂಗಾಣದಲ್ಲೂ ಕೂಡ 58 ದಿನಗಳ ಮುಷ್ಕರ ನಡೆದರೂ ಸಹ KCR ಅದನ್ನು ಒಪ್ಪಲಿಲ್ಲ, ಮುಖ್ಯಮಂತ್ರಿಗಳು. ಮತ್ತೆ ಅದನ್ನು ಬಹಳ ರೂತ್ಲೆಸ್ ಆಗಿ ಆ ಒಂದು ಮುಷ್ಕರವನ್ನು ಅವರು ಹತ್ತಿಕ್ಕರು. ಸುಮಾರು 40 ಜನಕ್ಕೂ ಹೆಚ್ಚು ಕಾರ್ಮಿಕರು, ಕೆಲವರು ಆತ್ಮಹತ್ಯೆ ಮಾಡಿಕೊಂಡ್ರು, ಕೆಲವರು ಹೃದಯಾಘಾತ ಆಗಿ ಸತ್ತರು. ಇದೆಲ್ಲ ಒಂದು ಟ್ರಾಜಿಕ್ ಬೆಳವಣಿಗೆಗಳು ಅಲ್ಲಿ ಆಯಿತು. ಆ ಸಂದರ್ಭದಲ್ಲಿ ಕಾಮ್ರೇಡ್ ಅನಂತ ಸುಬ್ಬರಾವ್ ಅವರು NFIRTW ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್, ಏನು AITUCಯ ರಾಷ್ಟ್ರೀಯ ಫೆಡರೇಷನ್ ಇದೆ, ಅದರ ಅಧ್ಯಕ್ಷರಾಗಿದ್ದರು. ಅವರೂ ಸಹ ಅಲ್ಲಿ ಹೈದರಾಬಾದ್ಗೆ ಹೋಗಿ ಬಹಳ ಸ್ಪಷ್ಟವಾಗಿ ಮುಷ್ಕರ ನಿರತ ಕಾರ್ಮಿಕರಿಗೆ ನಿಮ್ಮ ಹೋರಾಟವನ್ನು, ನಿಮ್ಮ ಮುಷ್ಕರವನ್ನು ಬೆಂಬಲಿಸ್ತೀನಿ, ಆದರೆ ಈ ಬೇಡಿಕೆಯನ್ನು ನಾನು ಬೆಂಬಲಿಸೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದರು. ಮತ್ತೆ ಅದಕ್ಕೆ ಕಾರಣವೂ ಅಷ್ಟೇ, ಈ ಸರ್ಕಾರಿ ನೌಕರರು ಆಗಬೇಕು ಅನ್ನುವಂತಹ ಒಂದು ಕೂಗೇನಿದೆ ಅದು ಖಾಸಗೀಕರಣಕ್ಕೆ ಹೆದ್ದಾರಿ ಅನ್ನೋದು ನಮ್ಮ ನಂಬಿಕೆ. ಕೆಲವರು ಹೇಳ್ತಾ ಇದ್ದಾರೆ ಇಲ್ಲಿ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ AITUC ಮತ್ತು CITU ಕೂಡ ಬೆಂಬಲ ಕೊಟ್ಟಿದೆ, ಇಲ್ಲಿ ಯಾಕೆ ಅವರು ಬೆಂಬಲ ಕೊಡಲ್ಲ ಅನ್ನುವಂಥ ಮಾತುಗಳನ್ನ ಅವ್ರು ಕೇಳ್ತಾ ಇದ್ದಾರೆ. ಪ್ರಶ್ನೆ ಇರೋದು, ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ AITUC ಬೆಂಬಲ ಕೊಡ್ತು ಅನ್ನೋ ಕಾರಣಕ್ಕಾಗಿ ಇಲ್ಲಿ ನಾವು ಬೆಂಬಲ ಕೊಡಬೇಕಾ, ಅಥವಾ ಅಲ್ಲಿನ ಆ ಥರದ ಒಂದು ಪ್ರಯೋಗ ಅಥವಾ ಆ ಬೇಡಿಕೆಯನ್ನು ಈಡೇರಿಸಿದ ಮೇಲೆ ನೌಕರರಿಗೆ ಅದರಿಂದ ಅನುಕೂಲ ಆಗಿದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಿ ಅದರ ಆಧಾರದ ಮೇಲೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನೋದನ್ನ ತೀರ್ಮಾನ ಮಾಡೋದು ಒಳ್ಳೆಯದ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕು. ನಮ್ಮ ಸ್ಪಷ್ಟವಾದ ಅಭಿಪ್ರಾಯದಲ್ಲಿ ಆಂಧ್ರದಲ್ಲಿ ಸರ್ಕಾರಿ ನೌಕರರು ಆದ ಮೇಲೂ ಸಹ ಇಲ್ಲಿ ಏನು ಕೂಟದವರು ಕೇಳ್ತಾ ಇದ್ದಾರೆ ಸಮಾನ ವೇತನ, ಅದಾಗಿಲ್ಲ. ಸರ್ಕಾರಿ ನೌಕರರು ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಆಗಲಿಕ್ಕೆ ಮೊದಲು ಸಾರಿಗೆ ನೌಕರರಿಗೂ ಮತ್ತು ಸರ್ಕಾರಿ ನೌಕರರಿಗೂ
19% ಅಷ್ಟು ವ್ಯತ್ಯಾಸ ಇತ್ತು ವೇತನದಲ್ಲಿ. ಸಾರಿಗೆ ನೌಕರಿಗೆ ಕಡಿಮೆ ಇತ್ತು. ಈ ಸರ್ಕಾರಿ ನೌಕರರು ಆದ ಮೇಲೆ ಈ ವ್ಯತ್ಯಾಸ 33% ಆಗಿದೆ. ಇದನ್ನ ಸರ್ಕಾರಿ ನೌಕರರಾಗಬೇಕು, ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಆಗುತ್ತೆ, ಜಂಟಿ ಕ್ರಿಯಾ ಸಮಿತಿಯವರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಲಿ ಅಂತ ಹೇಳೋ ಜನ ಈ ಸತ್ಯನ ತಿಳಿಸಿದ್ರೆ ಬಹಳ ಒಳ್ಳೆಯದು. ಅದರ ಜೊತೆಯಲ್ಲಿ ಈ ಸಮಾನ ವೇತನ ಅಂತ ಹೇಳಿ ಈಗ ಈ ಬೇಡಿಕೆಗಳು ನಮ್ಮ ರಾಜ್ಯದಲ್ಲೂ ಕೂಡ 20 ದಿವಸದ ಮುಷ್ಕರ ಆಯಿತು. 2020 ಡಿಸೆಂಬರ್ ಅಲ್ಲಿ 4 ದಿವಸ, 2021 ಏಪ್ರಿಲ್ ಅಲ್ಲಿ 15 ದಿವಸ ಮುಷ್ಕರ ಆದರೂ ಸಹ ಒಬ್ಬ ಡಿಪೋ ಮ್ಯಾನೇಜರ್ ಹಂತದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಸಭೆ ಆಗಿಲ್ಲ. ಅಂದಮೇಲೆ ಇವತ್ತು ಸಮಾನ ವೇತನ ಅಂತ ಹೇಳಿ ಬೇರೆ ಹೇಳಿಬಿಟ್ರೆ ಆಗುತ್ತಾ? ಇದನ್ನ ಜನ ವಿವೇಚನೆಯಿಂದ ತೀರ್ಮಾನ ಮಾಡಬೇಕಾದ ವಿಷಯ. ಮತ್ತೀಗ ತೆಲಂಗಾಣದ ವಿಷಯಕ್ಕೆ ಮತ್ತೆ ವಾಪಸ್ ಬರೋಣ. ತೆಲಂಗಾಣದಲ್ಲಿ ಮೊನ್ನೆ ನಡೆದಂತ ಹೋರಾಟದಲ್ಲಿ ಏನು KCR ಅವರು ಮುಷ್ಕರದ ಸಂದರ್ಭದಲ್ಲಿ 40 ಜನ ಪ್ರಾಣ ಕಳ್ಕೊಂಡ ಸಂದರ್ಭದಲ್ಲೂ ಒಪ್ಪದಿದ್ದವರು ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಅವರು ಅದನ್ನ ಆ ಬೇಡಿಕೆಯನ್ನು ಒಪ್ಪಿ ಮತ್ತವರ ಮುಷ್ಕರ ನಡೆದಾಗ ಯಾವ ಯೂನಿಯನ್ಗಳು ಹತ್ರ ಬೇಡ, ನೀವು ಮಿಸ್ಗೈಡ್ ಮಾಡಿದ್ದೀರಾ ಅಂತ ಹೇಳಿ 2 ವರ್ಷಗಳ ಕಾಲ ಯೂನಿಯನ್ಗಳನ್ನ ದೂರ ಇಟ್ಟಿದ್ರು. ಅದಾದ ಮೇಲೆ ಚುನಾವಣೆ ಹತ್ರ ಬಂದಾಗ ಆ ಬೇಡಿಕೆಯನ್ನು ಅವರು ಒಪ್ಪಿ ತೆಲಂಗಾಣ ಶಾಸನಸಭೆಯಲ್ಲಿ ಕಾನೂನನ್ನ ರಚನೆ ಮಾಡಿ ಅದರ ಅಂಕಿತವನ್ನ ರಾಜ್ಯಪಾಲರು ಹಾಕಬೇಕು ಅಂತ ಹೇಳಿ ಸಾರಿಗೆ ನೌಕರರು ಹೋಗಿ ಗವರ್ನರ್ಗೂ ಕೂಡ ಒತ್ತಾಯ ಮಾಡಿ ರಾಜಭವನ ಚಲೋ ಮಾಡಿದ್ರು. ಇದೆಲ್ಲ ಆದಮೇಲೆ ಈ ಕಾನೂನನ್ನು ರೂಲ್ಸ್ ಮಾಡುವ ಸಂದರ್ಭದಲ್ಲಿ ಕಾನೂನು ಮಾಡಿದ ತಕ್ಷಣ ಅದು ಜಾರಿ ಆಗಲ್ಲ, ಅಂಕಿತ ಹಾಕಿದ ತಕ್ಷಣ ಜಾರಿ ಆಗಲ್ಲ. ಅದನ್ನ ಅನುಷ್ಠಾನ ಮಾಡಬೇಕಾದ್ರೆ ಸರ್ಕಾರ ರೂಲ್ಸ್ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಬೇಕು. ಆ ಹಂತ ಬಾಕಿ ಇತ್ತು. ರೇವಂತ್ ರೆಡ್ಡಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ತೆಲಂಗಾಣ ಹಿಂದಿನ ಸರ್ಕಾರ ತೆಗೆದುಕೊಂಡಂತ ಹಲವಾರು ಕ್ರಮಗಳಿಗೆ ಅವರು ತೀವ್ರ ಉಪೇಕ್ಷೆ, ಉದಾಸೀನದ ಒಂದು ನೀತಿಯನ್ನ ತೋರಿಸಿದ್ರು. ಮಾಡಿ ಈ ಸಾರಿಗೆ ನೌಕರರು ಸರ್ಕಾರಿ ನೌಕರರಾಗಬೇಕು ಅನ್ನೋ ಕಾನೂನನ್ನ ಜಾರಿ ಮಾಡುವ ವಿಚಾರದಲ್ಲಿ ಅವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ರು. ಅದಾದ ಮೇಲೆ ಸಾರಿಗೆ ನೌಕರರಿಗೆ 2017ರಲ್ಲಿ ಆದಂತ ವೇತನ ಹೆಚ್ಚಳ ಬಿಟ್ಟರೆ ಅಲ್ಲಿಂದ 2026 ಮೊನ್ನೆ ಹೋರಾಟ ನಡೆಯುವವರೆಗೂ ಯಾವುದೇ ವೇತನ ಹೆಚ್ಚಳನೂ ಆಗಲಿಲ್ಲ. 4 ವರ್ಷಕ್ಕೆ ಒಂದ್ಸಲ ವೇತನ ಒಪ್ಪಂದ ಆಗಬೇಕು ಅಂತ ಹೇಳಿ ಅಲ್ಲೂ ಕೂಡ ಒಂದು ಪದ್ಧತಿ ಇದೆ. ಅಗ್ರಿಮೆಂಟ್ ಸೈನ್ ಮಾಡ್ತಾ ಇದ್ರು ಮಾನ್ಯತೆ ಪಡೆದ ಸಂಘದ ಜೊತೆಯಲ್ಲಿ. ಆದರೆ ಈ ಬಾರಿ ಅಂಥದ್ದು ಏನೂ ಆಗಿಲ್ಲ. ಮೊನ್ನೆ ಹೋರಾಟಗಳು ಆದಮೇಲೆ, ಮುಷ್ಕರ ನಡೆದ ಮೇಲೆ 2021ರಿಂದ 2025ರ ಅವಧಿಗೆ 11% ವೇತನ ಹೆಚ್ಚಳ ಕೊಟ್ಟಿದ್ದಾರೆ. ಎರಡನೇದು, ಒಂದು ಕಮಿಟಿಯನ್ನು ರಚನೆ ಮಾಡಿ ಆ ಕಮಿಟಿ ಯಾವತ್ತು ಶಿಫಾರಸು ಕೊಡುತ್ತೋ ಆ ದಿನಾಂಕದಿಂದ ನಾವು ನಿಮ್ಮನ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಮಾಡ್ತೀವಿ ಅಂತ ಹೆಚ್ಚು ಕಡಿಮೆ ಆಂಧ್ರದ ಮಾದರಿಯನ್ನೇ ಅವರು ಕೂಡ ಅಳವಡಿಸ್ಕೊಳ್ಳೋ ಥರ ಇದೆ ಈ ಕಮಿಟಿ. ಮತ್ತೆ ಹಾಗಿದ್ರೆ ನಾನು ಕೇಳಿದೆ ನಮ್ಮ ಕಾಮ್ರೇಡ್ಗೆ, 1/1/25ರಿಂದ ಏನಾಗುತ್ತೆ ಅಂತ ಕೇಳಿದೆ. 4 ವರ್ಷ ಆದಮೇಲೆ ವೇತನ ಹೆಚ್ಚಳ ಆಗುತ್ತಾ ಅಂದ್ರೆ ಅದಾದ್ಮೇಲೆ ನಾವು ಹೋರಾಟ ಮಾಡ್ತೀವಿ ಅಂತಂದ್ರು. ಬಂಧುಗಳೇ, ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕಾದ ಒಂದು ಬೆಳವಣಿಗೆ ಅಂದ್ರೆ, ಮಾಡಿರುವ ಕಾನೂನನ್ನು ಅನುಷ್ಠಾನ ಮಾಡಲಿಕ್ಕೆ ಅಲ್ಲಿ ಹೋರಾಟ ನಡೀತು ವಿನಃ ಸಾರಿಗೆ ನೌಕರರು ಸರ್ಕಾರಿ ನೌಕರರಾಗ್ಬಿಟ್ರೆ ಸ್ವರ್ಗ ಬಂದ ಮನೆ ಬಾಗಿಲಲ್ಲೇ ಕೂಡುತ್ತೆ ಅನ್ನುವಂಥ ಭ್ರಮೆಯಿಂದ ಅಲ್ಲ. ಆಂಧ್ರ ಪ್ರದೇಶದಲ್ಲಿ ಈಗ ನಮಗೆ ಸರ್ಕಾರಿ ನೌಕರರಾಗಿರೋದು ಬೇಕಾಗಿಲ್ಲ, ನಾವು ಮತ್ತೆ RTC ಎಂಪ್ಲಾಯೀಸ್ ಆಗಬೇಕು ಅನ್ನುವಂತಹ ಹೋರಾಟ ಮೆಲ್ಲಗೆ ಬೆಳೀತಾ ಇದೆ. ಇದನ್ನ ಇಲ್ಲಿ ಸಮಾನ ವೇತನ ಸರ್ಕಾರಿ ನೌಕರರಾಗಬೇಕು ಅನ್ನುವಂಥ ಬೇಡಿಕೆಗಳು ಇಟ್ಕೊಂಡವರು ಈ ಸತ್ಯನ ಮರೆಮಾಚ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ. ಮತ್ತೀಗ ಆಂಧ್ರದಲ್ಲಿ ಸರ್ಕಾರಿ ನೌಕರರು ಆದ ಮೇಲೆ ನಾನು ಆಗಲೇ ಹೇಳಿದೆ, ವೇತನ ವ್ಯತ್ಯಾಸ 33ಕ್ಕೆ ಹೆಚ್ಚಾಗಿದೆ. ಅದಕ್ಕಿಂತಲೂ ಬಹಳ ದಾರುಣವಾದ ವಿಚಾರ ಅಂದ್ರೆ, ಇಲ್ಲಿ NINCನ ರದ್ದು ಮಾಡ್ತೀವಿ ಅಂತ ಹೇಳಿ ಸ್ಟ್ರೈಕ್ ಮಾಡಿದ್ರು, ಅದನ್ನು ಒಪ್ಪಿಬಿಟ್ಟಿದ್ದಾರೆ ಕೈ ಬಿಡಕ್ಕೆ ಅಂತ ಹೇಳಿ ಶ್ರೀರಾಮುಲು ಅವರ ಲಕ್ಷ್ಮಣ್ ಸವದಿ ಅವರ ಮುಂದೆ ಆದಂತ ಒಂದು ನೋಟನ್ನು ತಗೊಂಡ್ಬಂದು ಜನಗಳಿಗೆಲ್ಲ ತೋರಿಸಿದ್ರು. NINC ನಮ್ಮ ರಾಜ್ಯದಲ್ಲಿ ರದ್ದಾಗಿಲ್ಲ ಅನ್ನೋದು ತಮ್ಮ ಅನುಭವ. ಆದ್ರೆ NINC ರದ್ದಾಗಿರುವ ಆಂಧ್ರದ ಅನುಭವ. ಒಬ್ಬ ಸರ್ಕಾರಿ ನೌಕರ
ಸರ್ಕಾರದ ವರಮಾನವನ್ನು, ಸರ್ಕಾರದ ಆದಾಯನ, ರಾಜಸ್ವ ಹಣವನ್ನು ಕಡಿಮೆ ಮಾಡಿದರೆ ಅಥವಾ ಅದರಲ್ಲಿ ಏನಾದ್ರು ಎಂಬೆಸಲ್ಮೆಂಟ್ ಅಂತ ಹೇಳಿ ಏನು ಕ್ರಿಮಿನಲ್ ಕಾನೂನುಗಳಿದೆ, ಹಿಂದೆ IPC ಇತ್ತು, ಈಗ ಭಾರತೀಯ ಏನು ಇದರ ಸಂಹಿತೆ ಇದೆ, ನ್ಯಾಯ ಸಂಹಿತೆ ಇದೆ, ಅದರ ಅಡಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗುತ್ತೆ. ಮತ್ತೆ ಎಂಬೆಸಲ್ಮೆಂಟ್ಗೆ ನೇರವಾಗಿ ಅವರನ್ನು ಡಿಸ್ಮಿಸ್ ಮಾಡ್ತಾರೆ. ಮುಂಚೆ ಸಾರಿಗೆ ನೌಕರರು ಒಬ್ಬ ಕಂಡಕ್ಟರು ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಒಂದು ಸಣ್ಣ ಪ್ರಮಾಣದ ಪೆನಾಲ್ಟಿ ಕೊಟ್ಟು ಅದನ್ನ ಕೇಸ್ ಕ್ಲೋಸ್ ಮಾಡ್ತಾ ಇದ್ರು. ಈಗ ಅದೇ ತಪ್ಪು ಅಥವಾ ಅದೇ ಅಪರಾಧ ಇವತ್ತು ಡಿಸ್ಮಿಸ್ ಆಗತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದೆ. ಅದರಿಂದ ರನ್ನಿಂಗ್ ಕ್ರೂ ಯಾರೂ ಸಹ ನೆಮ್ಮದಿಯಾಗಿಲ್ಲ. 2017 ನಂತರ ರಿಕ್ರೂಟ್ಮೆಂಟ್ ಆಗಿಲ್ಲ, ಹೊಸ ಬಸ್ಗಳು ಬಂದಿಲ್ಲ, ಇದು ಆಂಧ್ರದ ಕತೆ. ಸೊ ಅದರಿಂದ ನಾನು ಬೇರೆ ವಿವರಗಳಿಗೆ ಹೋಗಲ್ಲ. ಅದರಿಂದ ಈ ಸಂದರ್ಭದಲ್ಲಿ ನಮ್ಮ ಸಾರಿಗೆ ನೌಕರರು, ರಾಜ್ಯ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಮತ್ತು ಜಂಟಿ ಕ್ರಿಯಾ ಸಮಿತಿಯ ಭಾಗವಾಗಿರ್ತಕ್ಕಂಥ ಸದಸ್ಯರು ಮತ್ತು ಒಟ್ಟಾರೆ ಸಾರಿಗೆ ನೌಕರರು ಈ ರೀತಿಯಾದ ಗಿಮಿಕ್ಗಳಿಗೆ ತಾವು ಬಲಿಯಾಗಬಾರ್ದು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಾವು ಹಲವಾರು ಸಭೆಗಳನ್ನು ನಡೆಸಿ ಇವತ್ತು 7% ಅವರು ಹೆಚ್ಚಳ ಕೊಟ್ಟಿದ್ದಾರೆ. ಆಗಲೇ ಚಂದ್ರು ಒಂದು ವಿಡಿಯೋ ಮಾಡಿ ನೋಡ್ರಿ 5% ಕೊಟ್ಬಿಟ್ಟಿದ್ದಾರೆ, 3% ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಸರ್ಕಾರಿ ನೌಕರರು ಆಗ್ಬಿಟ್ರೆ ಇವ್ರು 10% ಮೇಲೆ ಏನೇ ಮಾಡಿದ್ರು ಬರೋದಿಲ್ಲ. ಆದ್ರಿಂದ ಸರ್ಕಾರಿ ನೌಕರರಾಗಬೇಕು, ಸಮಾನ ವೇತನಕ್ಕೆ ಹೋರಾಟ ಮಾಡಬೇಕು ಅಂತಾರೆ. ಈಗ ಅವರು ನಾವು ಡಿಮಾಂಡ್ ಕೊಟ್ಟಿರೋದು 25%ಗೆ, ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ನಾವೆಲ್ಲೂ ಕೂಡ ಅದನ್ನ ಕಡಿಮೆ ಮಾಡೋ ಕೆಲಸ ನಾವು ಮಾಡಿಲ್ಲ. 5% 3% ಕೊಡುವಂಥ ಜನ ಇವ್ರು ಕೇಳುವಂಥ 45-50% ಕೊಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ಮಾನ್ಯ ಕಾರ್ಮಿಕರು ಅದನ್ನ ಪರಿಶೀಲನೆ ಮಾಡಬೇಕು, ಯೋಚನೆ ಮಾಡಬೇಕು. ನಿಮ್ಮ ಅನುಭವ ಏನು ಹೇಳುತ್ತೆ ಅನ್ನೋದನ್ನ ತಾಳೆ ಮಾಡಿ ನೋಡಬೇಕು ಅನ್ನೋದು ನನ್ನ ವಿನಂತಿ ತಮ್ಮಲ್ಲಿ. ಇವತ್ತು ಅವರು 30ನೇ ತಾರೀಕಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ. ಅವರಿಗೆ ಬೇಕಾಗಿರೋದು ಸಾರಿಗೆ ನೌಕರರಿಗೆ ಒಂದು ಹೋರಾಟ ನಡೆಯೋ ಟೈಮ್ನಲ್ಲಿ, ಹಿಂದೆ ನಾವು ಡಿಸೆಂಬರ್ 31, 2024ರಲ್ಲಿ ಹೋರಾಟಕ್ಕೆ ಹೋದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾವು ಈ ಹೋರಾಟಕ್ಕೆ ಬೆಂಬಲ ಕೊಡಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರ ಮನೆಗೆ ಹಲವಾರು ಸಲ ಭೇಟಿ ಕೊಟ್ಟರು, ಅವ್ರ ಜೊತೆಯಲ್ಲಿ ನಿಂತರು. ನಾವು ಆಮೇಲೆ ಆಗಸ್ಟ್ 5ನೇ ತಾರೀಕು ಮುಷ್ಕರಕ್ಕೆ ಕರೆ ಕೊಟ್ಟ ಸಂದರ್ಭದಲ್ಲಿ ಅವ್ರೇನು ಹೇಳಿದ್ರು, ಒಂದು ಹೈಕೋರ್ಟ್ಗೆ PIL ಹಾಕಿಸಿ ನಾವು ಮುಷ್ಕರ ಮಾಡಿದಂಗೆ ತಡೆಯಾಗದೆ ತಗೊಂಡ್ಬಂದ್ರು. ಅದ್ರ ಹಿಂದೆ ಇರೋದು ಯಾರು ಅಂತ ತಮಗೆ ಗೊತ್ತಿದೆ. ಮತ್ತು ಈಗ ಜಂಟಿ ಕ್ರಿಯಾ ಸಮಿತಿ ಅವರು 29ನೇ ತಾರೀಕು ಸಭೆ ಇದೆ, ಅದಕ್ಕೆ ಮೊದಲೇ 30ನೇ ತಾರೀಕು ಅಂತ ಅನೌನ್ಸ್ ಮಾಡಿದ್ದಾರೆ. 29ನೇ ತಾರೀಕು ಏನು ನಡೆಯುತ್ತೆ, ಅವ್ರು ಏನು ಯಾವ ಮಟ್ಟಕ್ಕೆ ಬಂದು ನಿಲ್ತಾರೆ ಅಂತ ಇವ್ರಿಗೇನಾದ್ರು ಮೊದಲೇ ಮಾಹಿತಿ ಇದೆಯಾ? ನಾವು ಜಂಟಿ ಕ್ರಿಯಾ ಸಮಿತಿಯಲ್ಲಿ ತೀರ್ಮಾನ ಮಾಡಿರೋದು 29ರ ಮೀಟಿಂಗ್ ನಂತರ ಜಂಟಿ ಕ್ರಿಯಾ ಸಮಿತಿ ಸಭೆ ಸೇರಿ ಮುಂದಿನ ಕ್ರಮದ ಬಗ್ಗೆ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡಿದ್ದೀವಿ. ಇವರು ಆಗಲೇ 30ನೇ ತಾರೀಕು ಹೋಗಿ ಡೇಟು ಅನೌನ್ಸ್ ಮಾಡಿ ಅನಿರ್ದಿಷ್ಟ ಉಪವಾಸನ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ 29ನೇ ತಾರೀಕು ಏನು ನಡೆಯುತ್ತೆ ಅಂತ ಮಾಹಿತಿ ಇದೆ ಅವರಿಗೆ ಅಂತ ಅರ್ಥ ಅಲ್ಲಿಗೆ. ಆದ್ರಿಂದ ಈ ರೀತಿ ದಿಕ್ಕು ತಪ್ಪಿಸುವಂತಹ ಪ್ರಯತ್ನಗಳಿಗೆ ತಾವು ಬಲಿಯಾಗಬೇಡಿ. ಜಂಟಿ ಕ್ರಿಯಾ ಸಮಿತಿಯ ಜೊತೆಯಲ್ಲಿ ತಾವು ಗಟ್ಟಿಯಾಗಿ ನಿಲ್ರಿ. ನಾವು ಸರ್ಕಾರದ ಜೊತೆಯಲ್ಲಿ, ಆಡಳಿತ ವರ್ಗದ ಜೊತೆಯಲ್ಲಿ ಒಂದು ಸೌಹಾರ್ದಯುತ ವಾತಾವರಣದಲ್ಲಿ ಮಾತುಕತೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಕೆಲಸಗಾರರಿಗೆ ನ್ಯಾಯ ಸಿಗೋದಿಲ್ಲ, ನಮ್ಮ ಬೇಡಿಕೆಗಳು ಅದಕ್ಕೆ ಸರಿಯಾದ ಪುರಸ್ಕಾರ ಸಿಗೋದಿಲ್ಲ ಅಂದರೆ ನಾವು ಖಂಡಿತವಾಗ್ಲೂ ಹೋರಾಟದ ಮಾರ್ಗ ಹಿಡಿಯೋದಕ್ಕೆ ಯಾವುದೇ ಥರದ ಹಿಂಜರಿಕೆ ಇಲ್ಲ. ನಾವು ಯಾವುದೇ ರೀತಿಯ ಕಮಿಟ್ಮೆಂಟನ್ನು ಯಾರಿಗೂ ಸಹ ಕೊಟ್ಟಿಲ್ಲ. ನಮ್ಮ ಕಮಿಟ್ಮೆಂಟ್ ಇರೋದು ಸಾರಿಗೆ ನೌಕರರ ಹಿತ ಕಾಪಾಡಲಿಕ್ಕೆ ಮಾತ್ರ ಅನ್ನುವಂಥ ಮಾತನ್ನು ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಬೇಡ್ರಿ, ಒಗ್ಗಟ್ಟನ್ನು ಕಾಪಾಡಿಕೊಳ್ಳ್ರಿ. ಮತ್ತೆ 2021ರ ಸಂದರ್ಭದಲ್ಲಿ ಸಂಘಟನೆಗಳು ಬೆಂಬಲ ಕೊಟ್ಟುವ ಬಿಟ್ಟುವ ಬೇರೆ ವಿಚಾರ. 95% ಬಸ್ಗಳು ಓಡಲಿಲ್ಲ, ಜನ ಭಾಗವಹಿಸಿದ್ರು, ಸಾವಿರಾರು ಜನ ಟ್ರಾನ್ಸ್ಫರು, ಡಿಸ್ಮಿಸ್ಸು, ಸಸ್ಪೆಂಡು ಎಲ್ಲ ಆದರು. ಆದರೂ ಕೂಡ ಒಂದೇ ಒಂದು ಮಿಲಿಮೀಟರ್ ಅಷ್ಟು ಕೂಡ ಆ ಬೇಡಿಕೆಗಳ ದಿಕ್ಕಲ್ಲಿ ಪ್ರಗತಿ ಸಾಗಲಿಲ್ಲ. ಜಂಟಿ ಕ್ರಿಯಾ ಸಮಿತಿ ಮಾಡಿಕೊಂಡ ಮೊದಲ ದಿವಸದಿಂದ ಆ ಸಂದರ್ಭದಲ್ಲಿ ಯಾರೆಲ್ಲ ವಜಾಗೊಂಡಿದ್ರು ಅವರನ್ನು ವಾಪಸ್ ತರಬೇಕು ಅನ್ನೋದೇ ಮೊದಲನೇ ಬೇಡಿಕೆ ಆಗಿತ್ತು ಅವತ್ತಿನ ದಿನಗಳಲ್ಲಿ.
ಇವತ್ತು ಕೂಡ ಎಲ್ಲರೂ ಬಂದಿಲ್ಲ. ಇನ್ನೂ BMTC ಒಂದು 350 ಜನ ಬಾಕಿ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಈ ದುಸ್ಸಾಹಸಿಗಳು, ಅನನುಭವಿಗಳು ಮತ್ತೆ ಜನಗಳನ್ನ ದಿಕ್ಕು ತಪ್ಪಿಸೋದೇ ಕಾಯಕ ಮಾಡಿಕೊಂಡವರ ಬಗ್ಗೆ ತಾವು ಎಚ್ಚರದಿಂದ ಇರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಜಂಟಿ ಕ್ರಿಯಾ ಸಮಿತಿಯ ಜೊತೆ ದೃಢವಾಗಿ ನಿಲ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ.